ಆತ್ಮೀಯರೇ ನಮಸ್ಕಾರ. ಅನೇಕರ ಬದುಕಿನಲ್ಲಿ ನಡೆಯಬಹುದಾದ ಘಟನೆಗಳನ್ನು ಅತ್ಯಂತ ಕರಾರುವಕ್ಕಾಗಿ ತಿಳಿಸುವ ಜ್ಯೋತಿಷ್ಶಾಸ್ತ್ರದ ಜ್ಞಾನಿಗಳ ಸಾಮರ್ಥ್ಯ ಸಾಮಾನ್ಯರಿಗೆ ಅತ್ಯಂತ ಕುತೂಹಲಗೊಳ್ಳುವಂತೆ ಮಾಡುತ್ತದೆ. ಜ್ಯೋತಿಷ್ಶಾಸ್ತ್ರವನ್ನು ಕಲಿಯುವ ಸದುದ್ದೇಶದೊಂದಿಗೆ ವರಾಹಮಿಹಿರಾಚಾರ್ಯರು ಬರೆದ ಬೃಹಜ್ಜಾತಕಾಖ್ಯ ಹೋರಾಶಾಸ್ತ್ರಂ ಎನ್ನುವ ಗ್ರಂಥವನ್ನು ಮೂಲ ಗ್ರಂಥವಾಗಿ ಇಟ್ಟುಕೊಂಡು ಅದರಲ್ಲಿರುವ ಎಲ್ಲ 407 ಶ್ಲೋಕಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನ ಇದು. ಮೊದಲನೇ ಶ್ಲೋಕ ಹೀಗಿದೆ: ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕದಾಯ ಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣತ್ರೈಲೋಕ್ಯ ದೀಪೋ ರವಿಃ. ಈ ಶ್ಲೋಕವು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾಗಿರುವ ಚಂದ್ರನನ್ನು ತನ್ನ ಶಿರದ ಭಾಗದಲ್ಲಿ ಧರಿಸಿಕೊಂಡಿರುವಂತಹ ಶಿವನ ಅಷ್ಟಮೂರ್ತಿಗಳಲ್ಲಿ ಒಬ್ಬರಾದ ಸೂರ್ಯದೇವನಿಗೆ ಸಂಬಂಧಪಟ್ಟದ್ದಾಗಿದೆ. ಇಲ್ಲಿ ಸೂರ್ಯದೇವನ ವರ್ಣನೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ಸ್ವಲ್ಪ ಮಟ್ಟಿಗೆ ವಿವರಿಸಲಾಗಿದೆ. ಮೂರ್ತಿತ್ವೇ ಅಂದರೆ ಅಷ್ಟಮೂರ್ತಿಗಳಲ್ಲಿ ಒಂದು ಮೂರ್ತಿಯಾಗಿ, ಪರಿಕಲ್ಪಿತ ಕಲ್ಪಿಸಲ್ಪಟ್ಟ, ಶಶಿಭೃತು ಚಂದ್ರನನ್ನು ಶಿರದಲ್ಲಿ ಧರಿಸಿರುವ, ವರ್ತ್ಮಾ ಪುನರ್ಜನ್ಮನ ಪುನರ್ಜನ್ಮದಿಂದ ಮುಕ್ತಿ ಬಯಸುವವರಿಗೆ ಮಾರ್ಗವಾಗಿರುವ, ಮಾತೇತ್ಯಾತ್ಮವಿದಾಂ ಆತ್ಮದ ಬಗ್ಗೆ ತಿಳಿಯುವ ಆಸೆ ಉಳ್ಳವರಿಗೆ, ಕ್ರತುಶ್ಚ ಅಗ್ನಿರೂಪನಾದ, ಯಜತಾಂ ಯಜ್ಞ ಮಾಡುವ ಸೋಮಯಾಜಿಗಳಿಗೂ, ಭರ್ತ ಎಲ್ಲ ಖಗೋಳ ವಿದ್ಯಮಾನಗಳಿಗೂ, ಅಮರ ದೇವತೆಗಳಿಗೂ, ಜ್ಯೋತಿಷಾಂ ಗ್ರಹ ನಕ್ಷತ್ರಗಳಿಗೂ, ಲೋಕಾನಾಂ ಎಲ್ಲ ಲೋಕಗಳಿಗೂ, ಪ್ರಲಯೋದಯ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯಗಳಿಗೂ, ವಿಭು ಕಾರಣೀಭೂತನಾದ, ಚ ಅನೇಕ ಧಾಯಶ್ರುತೌ ವೇದದಲ್ಲಿ ಅನೇಕ ಪ್ರಕಾರವಾಗಿ ವರ್ಣಿಸಲ್ಪಟ್ಟ, ಅನೇಕ ಅನೇಕ ಕಿರಣಗಳಿಂದ, ತ್ರೈಲೋಕ್ಯ ದೀಪೋ 3 ಲೋಕಗಳನ್ನು ಬೆಳಗುತ್ತಿರುವ, ಸಹ ಆ ರವಿದೇವನು ನಮಗೆ ವಾಚಂ ವಾಕ್ಸಿದ್ಧಿಯನ್ನು ದದಾತು ಕೊಡಲಿ. ಇದಿಷ್ಟು ಮೊದಲನೇ ಶ್ಲೋಕದ ತಾತ್ಪರ್ಯ. ಎರಡನೇ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.